ಗೈಸ್, ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ, ಯಾಕಂದರೆ ತುಂಬ ದಿನ ಆಯಿತು. ನಾನು ಲಾಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ತುಂಬ ಗ್ಯಾಪ್ ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ರಿಕವರಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಮುಂದೆ ಸಿಗ್ತೀನಿ. ಅಮ್ಮ ಸಾರಥಿ, ಇದು ಅಮ್ಮ. ಹಾಯ್ ಅಮ್ಮ. ದಿಸ್ ಇಸ್ ಮೀ. ಫಾರ್ಚುನರ್ ಅಲ್ವಾ ಅದು? ನಿಮ್ಗೆಲ್ರಿಗೂ ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋ, ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ನೋಡ್ಕೊಂಡು ಬಂದಿದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಥೈಲ್ಯಾಂಡಿಗೆ ಅಮ್ಮ ನನ್ನ ನೋಡೋಕ್ಕೆ ಅಂತ ಬಂದಿದ್ದರು. ಸೊ ಆವಾಗ ಕ್ಯಾಪ್ಚರ್ ಮಾಡಿದಂಥ ವಿಡಿಯೋಸ್. ಅಮ್ಮ ರಿಟರ್ನ್ ಹೋಗಿ ಆಲ್ರೆಡಿ 1 ಮಂತ್ ಆಯಿತು. ಬಟ್ ನನಗೆ ಏನಂದರೆ ವಿಡಿಯೋಸ್ ಹಾಕೋಕ್ಕೇ ಆಗ್ತಾ ಇರಲಿಲ್ಲ. ಇಲ್ಲಿ ತುಂಬ ಲಾಂಗ್ ಇತ್ತು ವಿಡಿಯೋ. ತುಂಬ ಲಾಂಗ್ ಇದ್ದಿದ್ದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ಫುಲ್ ವಾಯ್ಸ್ ಓವರೇ ಆಗುತ್ತೆ. ನಾನು ನಿಮ್ಮ ಜೊತೆ ಎಲ್ಲ ತುಂಬ ದಿನ ಆಯಿತು ಮಾತಾಡಿಲ್ಲ. ಆ್ಯಂಡ್ ಏನಂದರೆ ಅಲ್ಲಿ ಸ್ವಲ್ಪ ಪರ್ಸ್ನಲ್ ಟಾಕ್ಸ್ ಅದೆಲ್ಲ ಇದ್ದಿದ್ದರಿಂದ, ಮಾತಾಡ್ತಾ ಇದ್ದಿದ್ದರಿಂದ 3 ಜನ, ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲೂ ಕೂಡ ವಾಯ್ಸ್ ನಾನೆಲ್ಲೂ ಮಾತಾಡೇ ಇಲ್ಲ. ಆ್ಯಕ್ಚುಲಿ ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದೀನಿ. ಯಾಕಂದರೆ ಆ ಮೂಮೆಂಟ್ನ ನಾನು ಎಂಜಾಯ್ ಮಾಡ್ತಾಯಿದ್ದೆ. ಮತ್ತು ನನ್ನ ಲೈಫಲ್ಲಿ ಆ ದಿನ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆ ಮೂಮೆಂಟ್ನ ನಾನು ತುಂಬ ಎಂಜಾಯ್ ಮಾಡಬೇಕಿತ್ತು. ಹಾಗಾಗಿ ನಾನು ತುಂಬ ವಿಡಿಯೋ ಎಲ್ಲೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಮತ್ತು ಎಲ್ಲೆಲ್ಲಿ ನಾವು ಏನೇನು ತೊಗೊಂಡ್ವಿ ಅಲ್ಲಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ವಿಡಿಯೋಸ್ನ. ಆ್ಯಂಡ್ ನಾವು ಹೊರಟಿದ್ದು ಮಾರ್ನಿಂಗೇ ಎದ್ದು, ಅವರಿಗೆ ಹಾಲಿಡೇ ಇತ್ತು, ಸ್ಯಾಟರ್ಡೇ ಸಂಡೇ ಹಾಲಿಡೇಸ್ ಇತ್ತು ಅಷ್ಟೇ. ಅಮ್ಮ ಬಂದಾಗ ನಾವು ಎಲ್ಲೂ ಹೋಗಲೇ ಇಲ್ಲ. ನಾನು ಅಮ್ಮ ಮಾತ್ರ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲೂ ಹೋಗಲಿಲ್ಲ. ಬ್ಯಾಂಕಾಕ್ ಹೋಗಿದ್ವಿ, ಪಟಾಯ ಹೋಗಿದ್ವಿ ಅಷ್ಟೇ. ಬ್ಯಾಂಕಾಕಲ್ಲಿ ಶಾಪಿಂಗ್ ಮತ್ತು ಸ್ವಲ್ಪ ಪ್ಲೇಸಸ್ ತೋರಿಸಿದ್ವಿ ಅಮ್ಮನಿಗೆ. ಮತ್ತು ಇಂಡಿಯನ್ ಫುಡ್ ಟ್ರೈ ಮಾಡಿಸಿದ್ವಿ. ಆ್ಯಕ್ಚುಲಿ ಅವರಿಗೆ ಇಲ್ಲಿನ ಇಂಡಿಯನ್ ಫುಡ್ ಇಷ್ಟನೇ ಆಗಲಿಲ್ಲ. ಏಕೆಂದರೆ ಇಲ್ಲಿ ನಮ್ಮ ಥೈಲ್ಯಾಂಡಲ್ಲಿ ಹೇಗೆ ಅಂದರೆ ಖಾರ ಇರಲ್ಲ. ನಾವೆಲ್ಲ ಹೇಗೆ ಅಂದರೆ ಸ್ಪೈಸಿ ಫುಡ್ಸ್ ಜಾಸ್ತಿ ತಿಂತೀವಿ ಇಂಡಿಯಾದಲ್ಲಿ, ಸ್ಪೈಸಿ. ಬಟ್ ಇಲ್ಲಿ ಹೇಗೆ ಅಂದರೆ ಖಾರನೇ ಇರೋದಿಲ್ಲ. ಈವನ್ ಗ್ರೀನ್ ಚಿಲ್ಲಿ ಕೂಡ ಖಾರ ಇರೋದಿಲ್ಲ. ಹಾಗಾಗಿ ಅವರಿಗೆ ಅಷ್ಟು ಲೈಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ನಾವು ಬೆಳಗ್ಗೆನೇ ಟಿಫಿನ್ ಮಾಡ್ಕೊಂಡು ಹೊರಟಿದ್ರಿಂದ ಆಫ್ಟರ್ನೂನ್ ಲಂಚ್ ಮತ್ತು ನೈಟ್ ಡಿನ್ನರ್ ಮಾಡಿಕೊಂಡೇ ನಾವು ನೈಟ್ ಮನೆಗೆ ಬಂದಿದ್ದು. ಆಫ್ಟರ್ನೂನ್ ಲಂಚಿಗೆ ನಾವು ಮಾಮಾ ರೆಸ್ಟೋರೆಂಟ್ ಹೋಗಿದ್ವಿ, ಚೈನಾ ಟೌನ್ ಹತ್ರ. ಚೈನಾ ಟೌನಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅವರಿಗೆ ಚೈನಾ ಟೌನ್ ಒಂದು ರೌಂಡ್ ಹಾಕಿಸಿ ಅಲ್ಲೆಲ್ಲ ನೋಡಿಕೊಂಡು ಅವ್ರಿಗೆ ತುಂಬ ಇಷ್ಟ ಆಯಿತು. ಆ ಸ್ಟ್ರೀಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಎಲ್ರಿಗೂ, ಇವನ್ ಲೇಡೀಸ್ ಅಂದರೆ ಎಲ್ರಿಗೂ ಆ ಸ್ಟ್ರೀಟ್ ಇಷ್ಟ ಆಗುತ್ತೆ. ಯಾಕಂದರೆ ಬರೀ ಲೇಡೀಸ್ ಐಟಮ್, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಸ್ಟೇಷ್ನರಿ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಲಿಪ್ಸ್, ಹೇರ್ ಪಿನ್ಸ್, ರಬ್ಬರ್ ಬ್ಯಾಂಡ್ಸ್ ಈ ಥರನೇ ಅಲ್ಲಿ ಸಿಗೋದು. ಮತ್ತು ಏನಂದರೆ
ಔಟ್ಸೈಡ್ ಅಂದರೆ ಈಗ ಬ್ಯಾಂಕಾಕ್ ಸಿಟಿ ಒಳಗಡೆ ಮತ್ತು ಪಟಾಯ ನಮ್ಮ ಸೈಡ್ ಎಲ್ಲ ಸಿಗೋ ಅಂಥದ್ದು ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ನಾವೇನು ಮಾಡ್ತೀವಿ, ಪ್ರತಿ ಸತಿ ಇಂಡಿಯಾಗೆ ಹೋಗಬೇಕಾದ್ರೆ ಒನ್ ಟೈಮ್ ಚೈನಾ ಟೌನ್ನ ವಿಸಿಟ್ ಮಾಡ್ತೀವಿ. ಯಾಕಂದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ಮಕ್ಕಳಿಗೆ ರಬ್ಬರ್ ಬ್ಯಾಂಡ್ಸ್, ಹೇರ್ ಬ್ಯಾಂಡ್ಸ್, ಕ್ಲಿಪ್ಸ್ ಎಲ್ಲ ಕಡಿಮೆಲಿ ಸಿಗುತ್ತೆ ಅಂತ ನಾವು ಚೈನಾ ಟೌನ್ ವಿಸಿಟ್ ಮಾಡ್ತೀವಿ. ಹಾಗಾಗಿ ಈ ಸತಿನೂ ಚೈನಾ ಟೌನ್ ಹೋಗಿದ್ವಿ. ಮತ್ತು ಅಲ್ಲಿಂದ ನಾವು ಫೇಮಸ್ ಪ್ಲೇಸ್, ಈಗ ಈವನ್ ಟೂರಿಸ್ಟ್ ಅವರೇ ಕರ್ಕೊಂಡು ಬಂದ್ರೂ ನಮ್ಮ ಇಂಡಿಯನ್ಸ್ನ ಅವರು ಕರ್ಕೊಂಡು ಬರೋದು ಇಂದಿರಾ ಮಾರ್ಕೆಟ್. ನಾವು ಕೂಡ ಇಂದಿರಾ ಮಾರ್ಕೆಟ್ ವಿಸಿಟ್ ಮಾಡಿದ್ವಿ. ಮಿನಿ ಇಂಡಿಯಾ ಅಂತಲೇ ಹೇಳ್ಬೋದು. ತುಂಬ ಜನ ಇಂಡಿಯನ್ಸ್ ಇರ್ತಾರೆ. ಈವನ್ ಶಾಪಲ್ಲಿರೋರು ಕೂಡ, ಶಾಪಲ್ಲಿ ಸೇಲ್ ಮಾಡೋರು ಕೂಡ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ನ ಕಲ್ತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಅಲ್ಲೆಲ್ಲ ಸ್ವಲ್ಪ ಇಂಡಿಯನ್ ವೈಬ್ಸ್ ಬರುತ್ತೆ. ಬಟ್ ಅಲ್ಲಿ ಸೇಲ್ ಮಾಡೋದು ನಮ್ಮ ಅಂದರೆ ಥೈಲ್ಯಾಂಡ್ ಪ್ರಾಡಕ್ಟ್ಸೇ ಆಗಿದ್ರೂ, ಥೈಲ್ಯಾಂಡಿಂದ ತಂದಿರೋದಾಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಆಗಿರೋದು, ಮತ್ತು ಚೈನಾದಲ್ಲಿ ಸಿಗೋದಾಗಿರ್ಬೋದು. ಬಟ್ ಅಲ್ಲಿ ತುಂಬ ಇಂಡಿಯನ್ಸ್ ಇರ್ತಾರೆ. ಯಾಕಂದರೆ ಕಡಿಮೆಯಾಗೂ ಸಿಗುತ್ತೆ, ಬೆಸ್ಟಾಗಿ ಸಿಗುತ್ತೆ ಅಂತ ಅಲ್ಲಿಗೆ ಒಂದು ವಿಸಿಟ್ ಇರುತ್ತೆ, ಈವನ್ ಟೂರಿಸ್ಟ್ ಅವ್ರು ಕರ್ಕೊಂಡು ಬಂದ್ರೂ. ಸೊ ಹಂಗಾಗಿ ನಾವು ಕೂಡ ಇಂದಿರಾ ಸ್ಕ್ವೇರ್ನ ವಿಸಿಟ್ ಮಾಡಿದ್ವಿ. ಇಡೀ ಒಂದು ಅರ್ಧ ದಿನ ನಾವು ಅಲ್ಲೇ ಸುತ್ತಾಡಿದ್ದೀವಿ ಅಂತ ಹೇಳ್ಬೋದು. ಇಂದಿರಾ ಸ್ಕ್ವೇರಲ್ಲಿ ಹೇಗೆ ಅಂದರೆ, ನಾವು ಒಂದು 3:30 ಹಂಗೆ ಇಂದಿರಾ ಸ್ಕ್ವೇರ್ ಹತ್ರ ಹೋಗಿದ್ದು. ಅಲ್ಲೋಗಿ ಫುಲ್ ಸಂಜೆವರೆಗೂ ಫುಲ್ ಇಂದಿರಾ ಸ್ಕ್ವೇರ್ ಒಳಗಡೆನೇ ಇದ್ವಿ. ಮತ್ತು ಸಂಜೆ ಆದಮೇಲೆ ಹೊರಗಡೆ ನೈಟ್ ಮಾರ್ಕೆಟ್ ಅಂತ ಸ್ಟಾರ್ಟ್ ಆಗುತ್ತೆ. ನೈಟ್ ಮಾರ್ಕೆಟಲ್ಲಿ ಅಲ್ಲಿ ಪ್ರತಿಯೊಂದು ಡ್ರೆಸ್ಸಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸೇಲ್ ಮಾಡ್ತಾರೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಅದು ಕೂಡ ವಿಸಿಟ್ ಮಾಡಿ ನೈಟ್ ತುಂಬಾ ಚೆನ್ನಾಗಿತ್ತು. ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಯಿತು. ಇದು ಅಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ ಅಂದರೆ ಗ್ಲಾಸ್ ಬ್ರಿಡ್ಜ್ ಇದೆ, ಆ ಬಿಲ್ಡಿಂಗ್ ಹತ್ರನೇ ಇರೋದು. ಅಲ್ಲೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು, ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು. ಅಮ್ಮ ಅವ್ರ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ತೋರಿಸ್ತಾಯಿದ್ರು, ನೋಡಿ ಅಂತ ಎಲ್ಲರಿಗೂ ಕಾಲ್ ಮಾಡಿ ತೋರಿಸ್ಕೊಂಡು ತುಂಬ ಚೆನ್ನಾಗಿತ್ತು. ನೈಟ್ ಎಂಜಾಯ್ ಮಾಡಿದ್ವಿ. ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ತಿಂದ್ಕೊಂಡು, ಯಾಕಂದರೆ ಇಲ್ಲಿ ಫುಲ್ ನಾನ್ ವೆಜ್ ಆಗಿರೋದ್ರಿಂದ ನಾವು ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಈ ಥೈಲ್ಯಾಂಡಿಗೆ ನಾನ್ ವೆಜಿಟೇರಿಯನ್ ಅವ್ರು ಬಂದರೆ ಓಕೆ, ವೆಜಿಟೇರಿಯನ್ ಅವ್ರು ಬಂದರೆ ಬರೀ ಫ್ರೂಟ್ಸ್ ತಿಂದ್ಕೊಂಡೇ ಕಾಲ ಹಾಕಬೇಕು ಅಂತ ಅಂದ್ಕೊತೀನಿ. ಯಾಕಂದರೆ ವೆಜಿಟೇರಿಯನ್ ಸಿಗೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಬಟ್ ನಾನ್ ವೆಜ್ ಅಂದರೆ ಪ್ರತಿಯೊಂದು ಶಾಪಲ್ಲೂ ನಾನ್ ವೆಜ್ ಪ್ರತಿಯೊಂದು ಕಡೆಯೂ ಇರುತ್ತೆ. ಸೊ ಹಂಗಾಗಿ ನಾವು ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಶಾಪಿಂಗ್ ಮಾಡ್ತಾಯಿದ್ವಿ. ಅಂಥದ್ದೇನು ತೊಗೊಂಡಿಲ್ಲ, ಎಲ್ಲ ಪ್ರತಿಯೊಂದೂ ಇದೆ. ನನ್ನ ಹತ್ರ ಆಗಿರ್ಬೋದು, ಮಮ್ಮಿ ಹತ್ರ ಆಗಿರ್ಬೋದು, ಪ್ರತಿಯೊಂದೂ ಇದೆ. ಸೊ ಹಾಗಾಗಿ ನೋಡ್ತಾಯಿದ್ವಿ ಏನು ತೊಗೊಳ್ಬೋದು. ಥೈಲ್ಯಾಂಡಿಗೆ ಬಂದರೆ ಎಲ್ಲರೂ ಫಸ್ಟ್ ಹೇಳೋದು ಟೀ ಶರ್ಟ್ಸ್. ಮತ್ತು ಈವನ್ ನಾವು ಅಷ್ಟೇ ಹೋದರೆ ಜಾಸ್ತಿ ಏನಂದರೆ ತೊಗೊಂಡೋಗೋದು ಟೀ ಶರ್ಟ್ಸ್ ಎಲ್ಲರಿಗೂ. ಸೊ ಹಾಗಾಗಿ ಸ್ವಲ್ಪ ಟೀ ಶರ್ಟ್ಸ್ ಪರ್ಚೇಸ್ ಮಾಡಿದ್ವಿ. ಅಮ್ಮಂಗೆ ಸ್ವಲ್ಪ ಈಗ ಇಲ್ಲಿ ಹಾಕ್ತಾರೆ ನೈಟ್ ವೇರ್ಸ್. ಸೊ ಆ ಥರ ನೈಟ್ ವೇರ್ಸ್ ಆಗಿರ್ಬೋದು, ಸ್ವಲ್ಪ ಸ್ಲಿಪ್ಪರ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್, ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್ ಎಲ್ಲ ಏನೇನು ಬೇಕು ನೆಸೆಸರಿ ಐಟಮ್ಸ್ ಎಲ್ಲನೂ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿಂದ ಸ್ಟ್ರೀಟ್ ಫುಡ್ ವಿಸಿಟ್ ಮಾಡಿ ಅಲ್ಲೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡಿರೋದು ನಾನು ಅಲ್ಲಿ ಸರಿ ಇಲ್ಲ. ಯಾಕಂದರೆ ಫೋನ್ನ ರೊಟೇಟ್ ಮಾಡಿ ತೊಗೊಂಡಿಲ್ಲ, ಅದು ಬೇರೆ ಥರನೇ ಕ್ಯಾಪ್ಚರ್ ಆಗಿಬಿಟ್ಟು ವಿಡಿಯೋ ಸರಿಯಾಗಿ ಬಂದಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ಗೆ ಇದುವರೆಗೂ 12,000 ಕಡಿಮೆ ಅಂತ ನನಗಂತೂ ಅನ್ನಿಸಲ್ಲ. 12,000 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಈಚ್ ಆ್ಯಂಡ್ ಎವ್ರಿ ಒನ್, ಪ್ರತಿಯೊಬ್ಬರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ,
ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ವಿಡಿಯೋ ಅಷ್ಟು ರೀಚ್ ಆಗದೆ ಇರ್ಬೋದು, ಬಟ್ ನನಗೆ ಎಷ್ಟು ಖುಷಿ ಅಂದರೆ ಫಸ್ಟೆಲ್ಲ ಅಯ್ಯೋ ಇವತ್ತೇನು ಒಬ್ಬರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವಾಗ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 30 to 40 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ನನಗೆ ತುಂಬ ಖುಷಿ. ಸೊ ಹಾಗಾಗಿ ನಾನು ಅಷ್ಟು ಫಸ್ಟ್ ಥರ ನಾನು ಅಷ್ಟು ಇಂಟ್ರೆಸ್ಟ್ ನನಗೆ ಬರ್ತಾನೇ ಇಲ್ಲ, ಏಕೆಂದರೆ ವ್ಯೂಸ್ ಬರ್ತಾಯಿಲ್ಲ, ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದೀರಾ. ಪ್ಲೀಸ್ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇನ್ನು ನಾನು ಯಾವ್ಯಾವ ಥರ ವಿಡಿಯೋಸ್ ಮಾಡಿ ಹಾಕಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಥರ ವಿಡಿಯೋಸ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಸ್ಟ್ರೀಟ್ ಫುಡ್, ಫ್ರೂಟ್ ಶಾಪ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇರುತ್ತೆ. ಫ್ರೂಟಲ್ಲಿ ಅಲ್ಲೇ ಜ್ಯೂಸ್ ಮಾಡಿ ಕೊಡ್ತಾರೆ, ಅದಾಗಿರ್ಬೋದು. ಆ್ಯಂಡ್ ಅಲ್ಲೇ ಸೈಡ್ ಬೈ ಸೈಡ್ ಇಟ್ಕೊಂಡಿರ್ತಾರೆ, ಮಿಡಲಲ್ಲಿ ಏನು ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಅಲ್ಲೆಲ್ಲ ನಾವು ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಸೊ ನೈಟ್ ಡಿನ್ನರ್ ಕೂಡ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಡಿನ್ನರ್ ಸಹ ನಾವು ಅಲ್ಲೇ ಬ್ಯಾಂಕಾಕಲ್ಲಿ ಆ ಸ್ಟ್ರೀಟಲ್ಲಿ ಫುಲ್ ಇಂಡಿಯನ್ ರೆಸ್ಟೋರೆಂಟ್ಸೇ ಇರೋದು. ಬೇರೆ ರೆಸ್ಟೋರೆಂಟ್ಗಳೂ ಇದೆ, ಬಟ್ ಕಂಪೇರ್ ಟು ದೆಮ್ ಇಂಡಿಯನ್ ರೆಸ್ಟೋರೆಂಟ್ ಜಾಸ್ತಿ ಅಂತ ಹೇಳ್ಬೋದು. ನಾವು ಇಂಡಿಯನ್ ಫುಡ್ ರೆಸ್ಟೋರೆಂಟಿಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡೋ ಅಷ್ಟೊತ್ತಿಗೆ 10:30 ಆಗಿತ್ತು ನೈಟ್. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಿಮ್ಮದೊಂದು ಅಮೂಲ್ಯವಾದ ಲೈಕ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಮತ್ತು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಹೇಗಿತ್ತು ನನ್ನ ವೀಡಿಯೋಸ್, ನಾನಿನ್ನು ಯಾವ ಥರ ವೀಡಿಯೋಸ್ ಮಾಡಿ ಹಾಕ್ಬೋದು ಎಲ್ಲನೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ, ಇಷ್ಟು ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟಿಂದ ನಾನಿವತ್ತು 12,000 ಸಬ್ಸ್ಕ್ರೈಬರ್ಸಿಗೆ ರೀಚ್ ಆಗಿದ್ದೀನಿ. ಇನ್ನೂ ಮೋರ್ ಆಗಿ ಸಿಲ್ವರ್ ಬಟನ್ ಕೂಡ ತಗೊಳ್ಳೋ ಆಗಲಿ. ಆದಷ್ಟು ಬೇಗ ಎಲ್ಲ ಅಚೀವ್ ಆಗಲಿ ಅಂತ ಅಂದ್ಕೊತೀನಿ. ದೇವರಿದ್ದಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾವು ಇಲ್ಲಿಂದ ನೆಕ್ಸ್ಟ್ ಮನೆಗೇ ಹೋಗಿದ್ದು. ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾನು ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡಿದ್ದು, ಮತ್ತು ನಾನು ಮನೆ ಹತ್ರನೇ ಇದ್ದಿದ್ದು. ಸೊ ಹಂಗಾಗಿ ನಾನು ಎಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೀಟ್ ಇನ್ ಅನದರ್ ವ್ಲಾಗ್.